ಬೆಳ್ಳಂಬೆಳಗ್ಗೆ ಚಿಂತಾಮಣಿಯಲ್ಲಿ ನಡೆದಂತಹ ಡಬಲ್ ಮರ್ಡರ್ಗೆ ಇದೀಗ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಿಗ್ ಬ್ರೇಕಿಂಗ್ ಇದೆ. ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್ ನಡೆದಿರತಕ್ಕಂತಹದ್ದು. ಕುಟುಂಬ ಕಲಹ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಹೆಂಡತಿ ಮತ್ತು ನಾದಿನಿಯ ಕತ್ತು ಕುಯ್ದು ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿರುವಂತಹದ್ದು ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜೆ ಕಾಲೋನಿಯ ಗಂಡ ಏಜಸ್ ಕೊಲೆ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಹೆಂಡತಿ ಶಮ್ನಾ ಮತ್ತು ನಾದಿನಿ ರೇಷ್ಮಾ ಕೊಲೆಯಾಗಿರ್ತಕ್ಕಂಥ ಮಹಿಳೆಯರು. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿರ್ತಕ್ಕಂಥ ಮರ್ಡರ್ ಇದು. ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರ್ತಕ್ಕಂಥ ಶಂಕೆ ಇದೀಗ ವ್ಯಕ್ತವಾಗ್ತಿದೆ. ಸುಮಾರು ಹೆಂಡತಿ ಮತ್ತು ನಾದಿನಿ ಇಬ್ಬರೂ ಕೂಡ ಕತ್ತನ್ನು ಕುಯ್ದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದು. ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ ಒಂದು ಘಟನೆ ನಡೆದಿದೆ. ಜೆ ಕಾಲೋನಿಯ ಗಂಡ ಏಜಸ್ ಇರ್ತಕ್ಕಂಥ ಜೆ ಕಾಲೋನಿ ಇರ್ತಕ್ಕಂಥ ವ್ಯಕ್ತಿ ಏಜಸ್ ಹಾಗೆಯೇ ಕೊಲೆ ಆರೋಪಿ ಅಂತ ಹೇಳಿ ಇದೀಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಪತ್ನಿಯಾಗಿರ್ತಕ್ಕಂಥ ಶಮ್ನಾ ಹಾಗೆ ನಾದಿನಿ ರೇಷ್ಮಾ ಇಬ್ಬರೂ ಕೂಡ ಕೊಲೆ ಮಾಡಿರ್ತಕ್ಕಂಥದ್ದು ಏಜಸ್. ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ SP ಕುಶಾಲ್ ಚೌಕ್ಸೆ ಕೂಡ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆಯನ್ನು ಮಾಡಿರುವಂತಹದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಸಾಕಷ್ಟು ಆತಂಕವನ್ನು ಕೂಡ ಉಂಟು ಮಾಡ್ತಾ ಇದೆ. ಸಾಕಷ್ಟು ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಕುಶಾಲ್ ಚೌಕ್ಸೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್ ಗಲ್ಪೇಟೆ ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದ್ದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡು ಹೋಗಿ ಎಲ್ಲಿ ವಾಸ ಇದ್ರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ ಜೆ ಕಾಲೋನಿ ಚಿಂತಾಮಣಿಗೆ. ಮತ್ತೆ ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದಾರೆ. ಮತ್ತು 3 ಜನ ಮಕ್ಕಳು ಯಾರು ಇದ್ರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅವರು ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡಬೇಕು. ಸರ್ ಇದರ ಹಿನ್ನೆಲೆ ಇಲ್ಲ, ಯಾವುದು ಈ ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಸಮಸ್ಯೆ, ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ. ಸರ್ ಮತ್ತೆ ಅವರು ಕುಟುಂಬದ ಒಂದು ಆರೋಪ ಸರ್ ನೋಡಿ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಥರ ಈ ಫ್ಯಾಮಿಲಿಯಿಂದ ಏನು ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾ ಇದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾ ಇದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ. ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಈ ಜಾಗ ಇಲ್ಲ.